ಪ್ರಿಯ ವೀಕ್ಷಕರಲ್ಲಿ ನಮಸ್ಕಾರ. ನನ್ನ ವಾಹಿನಿ ಬಂದು ಗ್ಲೋಬಲ್ ಸ್ಟಾರ್ 9 ಅಂತ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪಂಡಿತ್ ಮಾತನಾಡ್ತಾ ಇರೋದು. ಇವತ್ತು ಮಹಾ ಜಗನ್ಮಾತೆಯಾದಂಥ ಚಾಮುಂಡೇಶ್ವರಿ ಶ್ರೀ ದುರ್ಗಾದೇವಿಯ ಅಪರಾವತಾರವಾದಂಥ 2ನೇ ಅವತಾರ ಬ್ರಹ್ಮಚಾರಿಣಿ ರೂಪಿಣಿ ಅವತಾರ. ಆ ತಾಯಿಯನ್ನು ಕಳಶಪ್ರಾಯವಾಗಿ ಪೂಜಿಸಬೇಕಾಗತ್ತೆ. ಕಳಶವನ್ನು ಇಡುವುದಕ್ಕೆ ಮೊದಲು ರಂಗೋಲಿಯಲ್ಲಿ ಅಷ್ಟದಳಗಳನ್ನು ಬರೆದು ಆನಂತರ ಕಳಶವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಹಸಿರು ಬಣ್ಣದ ಉಡುಗೆ ತೊಡುಗೆಗಳನ್ನು ಇರಿಸಿ ಆ ತಾಯಿಯನ್ನು ಷೋಡಶೋಪಚಾರಾದಿಗಳಿಂದ ಫಲಪುಷ್ಪಗಳಿಂದ ಪೂಜಿಸಿ ಅವಳನ್ನು ಆರಾಧಿಸೋದ್ರಿಂದ ಬಂದಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಆ ತಾಯಿಗೆ ಹಸಿರು ಬಣ್ಣ ಯಾಕೆ ಇಷ್ಟ, ಹಸಿರಿನಿಂದ ಏನಕ್ಕೆ ಮಾಡಬೇಕು ಅಂತಂದರೆ, ತಾಯಿ ಪರಶಿವನನ್ನ ಕುರಿತು ತಪಸ್ಸು ಮಾಡುವಾಗ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗುವಾಗ ಅವರ ಆಹಾರವಾದಂಥದ್ದೇ ಪತ್ರೆಗಳು ಅಂಥದ್ದಾಗಿರುತ್ತೆ. ಅದಕ್ಕೆ ಆ ತಾಯಿಯನ್ನ ಹಸಿರು ಬಣ್ಣದಿಂದ ಪೂಜೆ ಮಾಡ್ತಾರೆ. ಆ ತಾಯಿ ಮಂಗಳ ಗ್ರಹಕ್ಕೂ ಅವರು ಹೊಂದುತ್ತಾರೆ. ಆದ ಕಾರಣ ಯಾರಿಗೆ ಮಂಗಳ ಗ್ರಹದ ತೊಂದರೆ ಇರುತ್ತೆ ಅಂಥವರು ಈ ದುರ್ಗಾದೇವಿಯನ್ನ ಬ್ರಹ್ಮಚಾರಿಣಿ ತಾಯಿಯನ್ನ ಆರಾಧಿಸೋದ್ರಿಂದ ಅವ್ರಿಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ, ಬಂದಂಥ ಯಾವುದೇ ವಿಪತ್ತುಗಳು ದೂರವಾಗುತ್ತೆ. ಆದ ಕಾರಣ ಆ ತಾಯಿಯನ್ನು ಆರಾಧಿಸಿ ಪೂಜಿಸಿ ಅದರಿಂದ ತುಂಬ ಸುಖಕರವಾಗುತ್ತೆ, ಸಮೃದ್ಧಿಕರವಾಗುತ್ತೆ. ತಾವುಗಳೆಲ್ಲ ಆ ತಾಯಿನ ಪೂಜೆ ಮಾಡೋದ್ರಿಂದ ಬಹಳ ಹೊಳತು ಉಂಟಾಗುತ್ತೆ. ಸರಿನಾ ಪ್ರಿಯ ವೀಕ್ಷಕರೇ? ತಾವುಗಳು ಹೆಚ್ಚು ವಿಡಿಯೋ ನೋಡಬೇಕು ಅಂತ ಅನ್ನೋದಾದರೆ ನಾನು ಜ್ಯೋತಿಷ್ಯದ್ದು ಮತ್ತು ಈ 9 ದಿವಸಗಳು ದುರ್ಗಾ ದೇವಿದು ಬಿಟ್ಟು ಆ ನಂತರ ನಾನು ಜ್ಯೋತಿಷ್ಯದ್ದು ಮತ್ತು ತಾಂತ್ರಿಕ ವಿದ್ಯೆದ್ದು ಅದನ್ನೆಲ್ಲವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮರಿಬೇಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ತಲುಪುತ್ತೆ. ನಮಸ್ಕಾರ ವೀಕ್ಷಕರೇ.